ಹಾಳು ಬಿದ್ದ ಬೂತ್ ಬಂಗಲೆಯಂತಾಗಿದೆ ಫುಟ್ಬಾಲ್ ಸ್ಟೇಡಿಯಂ. ಬಿರುಕು ಬಿಟ್ಟ ಗೋಡೆಗಳು, ಕಿತ್ತು ಹೋದಂತ ಪೆವಿಲಿಯನ್ಗಳು, ಕುರ್ಚಿಗಳು. ಇದು ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ನ ಸ್ಟೇಡಿಯಂನ ಅವ್ಯವಸ್ಥೆ. ಫುಟ್ಬಾಲ್ ತರಬೇತಿಗೆ ಹೆಸರಾಗಬೇಕಿದ್ದಂತ ಸ್ಟೇಡಿಯಂ ಈ ಸ್ಥಿತಿಯಲ್ಲಿದೆ. ಅಶೋಕ್ ನಗರದಲ್ಲಿರುವಂತಹ ಫುಟ್ಬಾಲ್ ಅಸೋಸಿಯೇಷನ್ನ ಸ್ಟೇಡಿಯಂನ ದುಸ್ಥಿತಿ ಇದೆ. ಫುಟ್ಬಾಲ್ ಸ್ಟೇಡಿಯಂ ಸುತ್ತಲೂ ಕಾಡಿನಂತೆ ಪೊದೆ ಬೆಳೆದಿದೆ. ನಾಯಿ, ನರಿ, ಕುಡುಕರು ಇವರು ಇದನ್ನು ಬಳಸ್ತಾ ಇದ್ದಾರೆ. ಸ್ಟೇಡಿಯಂನ ಹಿಂಭಾಗ ಪಾಚಿ ಕಟ್ಟಿದೆ, ಕೆಳಗಡೆ ಕಸದ ರಾಶಿ ಇದೆ. ಯಾವಾಗ ಸಿಮೆಂಟ್ ತುಂಡು ತಲೆ ಮೇಲೆ ಬೀಳುತ್ತೋ ಅನ್ನುವಂಥ ಆತಂಕ. ಇದನ್ನು ದುರಸ್ತಿ ಮಾಡಿ ಸಮರ್ಪಕ ನಿರ್ವಹಣೆ ಮಾಡಬೇಕಿತ್ತು, ಅದು ಯಾವುದು ಕೂಡ ಆಗ್ತಾ ಇಲ್ಲ. ಕ್ರಿಕೆಟ್ಗೆ ಸಿಗುವಂತ ಪ್ರೋತ್ಸಾಹ ಫುಟ್ಬಾಲ್ಗೆ ಸಿಗ್ತಿಲ್ಲ. ಶೀಘ್ರವೇ ಸ್ಟೇಡಿಯಂ ಪುನಶ್ಚೇತನಕ್ಕೆ ಸರ್ಕಾರ ಮುಂದಾಗಬೇಕಾಗಿದೆ. ಇದು ಫುಟ್ಬಾಲ್ ಸ್ಟೇಡಿಯಂನ ಅಶೋಕ್ ನಗರದಲ್ಲಿರುವಂತಹ ಫುಟ್ಬಾಲ್ ಸ್ಟೇಡಿಯಂನ ಸ್ಥಿತಿ ಇದು. ಸ್ಟೇಡಿಯಂ ಹೆಂಗಿದೆ ಅಂತ ನೋಡ್ತಾ ಇದ್ದೀರಿ. ಆಟಗಾರರಿಗೆ ಬಳಕೆ ಆಗ್ತಿಲ್ಲ, ಇದು ಕ್ರೀಡಾಪಟುಗಳಿಗೆ ಬಳಕೆ ಆಗ್ತಾ ಇಲ್ಲ, ಬದಲಾಗಿ ಕುಡುಕರಿಗೆ ಬಳಕೆ ಆಗ್ತಾ ಇದೆ.